ಬೋಧನೆ ಕೇಳೋಕ್ ಚೆನ್ನಾಗಿದೆ, ಪಾಲ್ಸೋಕ್ಕಾಗಲ್ಲ. ಇದು ಬೋಧನೆ ಅಲ್ಲ, ಒಂದು ಹೆಣ್ಣಿಗೆ ಸಹಜವಾಗಿರಬೇಕಾದ ಗುಣ, ಮಾನವೀಯತೆ. ಮಿಸ್ಟರ್ ಸಿದ್ಧಾರ್ಥ, ಅವೆಲ್ಲ ನನ್ನಲ್ಲಿ ಯಾವತ್ತೂ ಸತ್ ಹೋದ ಪದಗಳು. ನಿಮ್ ರಾಜಣ್ಣನ್ನ ನನ್ನ ಹತ್ರ ಬಾ ಅಂತ ನಾನೇನು ತಾಂಬೂಲ ಕೊಟ್ಕರಿಲಿಲ್ವಲ್ಲ. ಅವನಾಗೆ ಬಂದ, ಸುಖ ಅನುಭವಿಸ್ದ, ಅದಕ್ಕೆ ತಕ್ಕ ಬೆಲೆ ತೆತ್ತ. ಇದು ಅವನು ಮಾಡಿ ಸ್ವಯಂಕೃತ ಅಪರಾಧ. ಅದೆಲ್ಲ ಹಳೆ ಕತೆ. ರಾಜಣ್ಣ ತಪ್ಪು ಮಾಡ್ದ ನಿಜ, ಆದ್ರೆ ಅವನ ಹೆಂಡತಿ ಮಕ್ಕಳು ಗೋಳಾಡ್ತಾ ಇದ್ದಾರೆ. ದಯವಿಟ್ಟು ಅವರ ಕಣ್ಣೀರ್ನ ಒರೆಸು ಪ್ಲೀಸ್. ಅವ್ರ ಕಣ್ಣೀರ್ ಒರ್ಸಕ್ ಹೋದ್ರೆ ನಾನ್ ಕಣ್ಣೀರ್ ಸೊರ್ಸ್ಬೇಕಾಗುತ್ತೆ. ಮಿಸ್ಟರ್ ಸಿದ್ಧಾರ್ಥ, ನನ್ನ ಟೈಮ್ ತುಂಬಾ ಪ್ರೆಷಿಯಸ್, ಅದನ್ನ ಹಾಳು ಮಾಡಬೇಡಿ. ಬಂದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ದಯವಿಟ್ಟು ಹೊಟ್ಟೋಗಿ. ಈ ಪಾಪದ ಹೊಂಡ ತುಂಬಿರೋ ಈ ಮನೇಲಿ ಕಾಲಿಟ್ಟಿದ್ದು ನಾನು ಮಾಡಿದ ಮೊದಲನೇ ತಪ್ಪು. ಹೋಗ್ತೀನಿ, ಆದ್ರೆ ಹೋಗೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಇನ್ನು 24 ಗಂಟೆ ಒಳಗಡೆ ರಾಜಣ್ಣನಿಗೆ ಸೇರ್ಬೇಕಾದ್ದು ಸೇರದೆ ಇದ್ರೆ ನಿಮ್ಗಳ ಅಂತ್ಯ ನೋಡ್ಬೇಕಾಗುತ್ತೆ. ಹುಷಾರ್. ಜ್ಯೋತಿ, ನಾಳೆ ಊರಿಗೆ ಹೋಗ್ತಾ ಇದೀಯಾ? ಯಾಕೆ? ನಾಳೆ ನಮ್ಮ ಊರ ಹಬ್ಬ. ಎಲ್ಲ ಹೆಣ್ಮಕ್ಳು ತವರಿಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ತವರನ್ನ ಹರಸಿ ಬರಬೇಕು. ಅದು ಸಂಪ್ರದಾಯ. ಅದು ಅಲ್ಲದೆ ನಾನು ಚೊಚ್ಚಲ ಗರ್ಭಿಣಿ. ತವರ ಮನೇಲಿ ಹೆಣ್ಮಕ್ಳಿಗೆ ಮಡ್ಲು ತುಂಬ ಶಾಸ್ತ್ರ ಮಾಡ್ತಾರೆ. ಮತ್ತೆ ನಿಮ್ಮವ್ರು ಯಾರು ನಿನ್ ಕರೆಗೆ ಬರಲೇ ಇಲ್ಲ? ಅಮ್ಮ ಇದ್ರಲ್ವಾ ಕರೆಯೋದಿಕ್ಕೆ. ಕರೆಕ್ಟ್. ಮತ್ ನೀನ್ ಅಲ್ಲೋಗಿ ಏನ್ ಪ್ರಯೋಜನ? ತಾಯಿ ಇಲ್ಲ ತವರು, ದೇವ್ರಿಲ್ಲದ ಗುಡಿ ಅಂತ ಹೇಳ್ತಾರೆ. ನನ್ನ ಅಣ್ಣ ಅತ್ತಿಗೆಗೆ ವಿಚಾರ ಗೊತ್ತಿಲ್ಲದೆ ಇರಬಹುದು. ನಾನು ಹೋದ್ರೆ ತುಂಬಾ ಸಂತೋಷ ಪಡ್ತಾರೆ. ಮುಖ್ಯವಾಗಿ ನಮ್ಮಪ್ಪನ್ ನೋಡ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ಬೇಡ ಅನ್ಬೇಡ್ರಿ. ಗರ್ಭಿಣಿ ಬೇರೆ, ನೀನೊಬ್ಬಳನ್ನ ಹ್ಯಾಕ್ ಕಳ್ಸೋದು? ನಾನು ನಿನ್ ಜೊತೆ ಬರೋಣ ಅಂದ್ರೆ ಇಲ್ಲಿ ಕೆಲಸ ಬಿಟ್ಟು ಬರೋ ಹಾಗಿಲ್ಲ. ಪರವಾಗಿಲ್ಲ, ನನ್ನನ್ನ ಬಸ್ ಹತ್ತಿಸ್ಬಿಡಿ, ನಾನು ಹೋಗ್ತೀನಿ. ಜ್ಯೋತಿ, ಜಾನಕಿ ರಾಮಯ್ಯನವ್ರು ನಿನ್ ಜೊತೆ ಕರ್ಕೊಂಡು ಹೋಗು. ಬೇಡ್ರಿ, ಇಲ್ಲಿ ನೀವು ಒಬ್ರೇ ಆಗ್ಬಿಡ್ತೀರಾ. ಅರೆ ಏನಿದ್ ಕಿವಿ ಹತ್ರ? ನಿಮ್ ನಾಟಕ ನನಗ್ ಗೊತ್ತು, ಬಿಡಿ. ಬಿಡಿ ಅಂದ್ರೆ ಬಿಟ್ಬಿಡ್ತೀನಾ? ನಾಳೆ ಬೇರೆ ಊರ್ಗ್ ಹೋಗ್ತಾ ಇದೀಯಾ? ಬರೋದು ಎಷ್ಟು ದಿವಸ ಆಗುತ್ತೋ ಏನೋ. ಓಹೋ, ಮರ್ತೆ ಬಿಟ್ಟಿದ್ದೆ. ಐ ಆಮ್ ಸಾರಿ, ಮರ್ತು ಬಿಟ್ಟಿದ್ದೆ. ಜ್ಯೋತಿ, ನನ್ನ ಜೂನಿಯರ್ನ ಚೆನ್ನಾಗಿ ನೋಡ್ಕೋಬೇಕು, ಹುಷಾರಾಗಿ ನೋಡ್ಕೋಬೇಕು. ಓಕೆ? ದಟ್ಸ್ ಲೈಕ್ ಎ ಗುಡ್ ಗರ್ಲ್. ಆಶೀರ್ವಾದ ಮಾಡಪ್ಪ. ಊರ ಹಬ್ಬಕ್ಕೆ ಬಂದು ಒಂದು ತುತ್ತು ಅನ್ನ ತಿಂದೆ ಹೋಗ್ತಾ ಇದ್ದಿಲ್ಲಮ್ಮ. ದೇವ್ರೆ, ನನ್ನನ್ನು ಎಂತ ಪರಿಸ್ಥಿತಿಗೆ ತಂದ್ಯಪ್ಪ. ದೇವ್ರೆ ನೀನು ಅನ್ಬೇಡಪ್ಪ. ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಿನ್ಕೊಂಡು ಹೋಗ್ತೀನಿ. ಒಂದು ಕಾಲದಲ್ಲಿ ನಮ್ಮ ಹೊಟ್ಟೆ ತುಂಬಿದ್ದು
ಪ್ರಸಾದದಿಂದ ತಾನೇ. ಹೌದಮ್ಮ, ಹೌದು. ಇವರು ಮೃಷ್ಟಾನ್ನ ಭೋಜನ ಹಾಕಿದ್ರು ಆ ಪ್ರಸಾದಕ್ಕೆ ಸಾಟಿ ಅಲ್ಲಮ್ಮ. ನಿನ್ನಂತ ಮಗಳನ್ನ ಹೆತ್ತಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಮ್ಮ, ಹೆಮ್ಮೆ ಪಡ್ತೀನಿ. ಹೋಗ್ಬಾ, 100 ಕಾಲ ಸುಮಂಗಲಿಯಾಗಿ ಬಾಳಮ್ಮ. ನಾನು ಬರ್ತೀನಪ್ಪ. ಗೀತಾ, ಹೇ ಗೀತಾ, ರಾಜಣ್ಣ. ಏನ್ರಿ ಯಾಕೆ ಹಕ್ಕಿರ್ಚ್ಕೊತಾ ಇದ್ದೀರಾ? ಕಿರ್ಚ್ಕೊಳ್ಳೋದ? ನನ್ ತಂಗಿ ಊರ್ ಹಬ್ಬಕ್ಕೆ ಅಂತ ಬಂದಿದ್ರೆ ಅವಳಿಗೆ ಅರಿಶಿನ ಕುಂಕುಮನ ಕೊಡದೆ ಅವಮಾನ ಮಾಡಿ ಕಳಿಸಿದ್ದೀರಾ. ನಾವೇನ್ ಅರ್ಶನ ಕುಂಕುಮ ಹಚ್ಕೋಬೇಡ, ಊಟ ಮಾಡ್ಬೇಡ ಅಂತ ಹೇಳಿಲ್ವಲ್ಲ? ಅವಳೇ ಈ ಮನೆಗೆ ಅತಿಥಿನ, ಈ ಮನೆ ಹೆಣ್ಮಗಳು. ಬಂದವ್ರಿಗೆಲ್ಲ ನೋಡ್ಬೇಕಾದ್ದು ಅವಳಿಗೂ ಜವಾಬ್ದಾರಿ ಇದೆ. ನಾವೇನ್ ನೋಡೋದು? ನೀವು ಹೆಂಗಸರಾಗಿ ಈ ರೀತಿ ಮಾತಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ ತವ್ರ ಮನೆ ಹೋದಾಗ ನಿಮ್ಗೆ ಈ ರೀತಿ ಅವಮಾನ ಆಗಿದ್ರೆ ನೀವು ಸುಮ್ಮನೆ ಇರ್ತಿದ್ರಾ? ಓಹೋ, ಇದೇನು ಭಾವನವರಿಗೆ ಇದ್ದಕ್ಕಿದ್ದ ಹಾಗೆ ತಂಗಿ ಮೇಲೆ ಅಷ್ಟೊಂದು ಪ್ರೀತಿ ಉಕ್ಕಿ ಹರಿತಾ ಇದೆ. ಇಷ್ಟೊಂದು ಪ್ರೀತಿ ಇರೋರು ಮನೇಲೆ ಇದ್ದು ತಂಗಿಗೆ ಎಲ್ಲಾ ಸೇವೆಯನ್ನು ಮಾಡ್ಬೇಕಾಗಿತ್ತು. ನಾನು ಇಲ್ದಿದ್ರೇನಂತೆ? ರಾಜಣ್ಣ ಏನ್ ಸತ್ತೋಗಿದ್ನ? ಅವನು ನಂತರ ಜೊತೆಗೆ ಅಣ್ಣ ತಾನೆ. 24 ಗಂಟೆ ಕುಡ್ಕೊಂಡು ಅಲಿತಿರ್ತಾನಲ್ಲ, ನೋಡ್ಕೋಬೇಕಾಗಿತ್ತು. ಅವರು ರಾಜಕೀಯದಲ್ಲಿರೋರು, ಕುಡಿತಾರೆ, ತಿಂತಾರೆ, ಇನ್ನೊಂದು ಮಾಡ್ತಾರೆ. ಆ ಅದೃಷ್ಟ ನನಗಿಲ್ವಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿನಾ? ನಾನು ಯಾಕೆ ಹೊಟ್ಟೆ ಹೊರ್ಕೊಂಡು ಸಾಯ್ಲಿ? ನಾಳೆ ಬಾಯ್ ಬಡ್ಕೊಂಡು ಸಾಯೋಳು ನೀನೇ. ನಿನ್ನಿಂದಲೇ ಅವನು ಕುಡ್ಕಾಗಿರೋದು. ಮಂತ್ರಿ ಆಗೋ ಹುಚ್ಚಿನಿಂದ ಪಟ್ಟಣದಲ್ಲಿ ಯಾವಳು ಸಹವಾಸ ಮಾಡ್ಕೊಂಡು ಸರ್ವಸ್ವನು ಅವಳಿಗೆ ಧಾರೆ ಏರಿತಾ ಇದ್ದಾನೆ. ಅವನು ಮಂತ್ರಿ ಆಗಲ್ಲ, ಕಂತ್ರಿ. ಕಂತ್ರಿ ಆಗಿ ಹುಚ್ಚು ನಾಯಿ ತರ ಬೀದಿ ಬೀದಿ ಅಲಿತಾ ನೋಡ್ತಾ ಇರೋ. ಎಲೆಕ್ಷನ್ ಅಲ್ಲಿ ತಮ್ಮನ ಮುಂದೆ ಸೋತು ಅವಮಾನ ತಡಿಲಾರ್ದ ಹುಚ್ಚನಾಗಿರೋ ನೀನು ನನ್ನ ಅನ್ನೋದು ನನಗೆ ಯಾರ ಮುಲಾಜನ ಬೇಕಾಗಿಲ್ಲ. ಅಯ್ಯೋ 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 ಅಯೋಗ್ಯ ಅಯೋಗ್ಯ ಅಯೋಗ್ಯ. ನಿನ್ನ ತಂಗಿ ಹಣದಿಂದಲೇ ಮೇಲೆ ಬಂದು ನನಗೆ ಯಾರ ಮುಲಾಜು ಬೇಕಾಗಿಲ್ಲ ಅಂತೀಯಲ್ಲ. ನೀನು ಮನುಷ್ಯ ಅಲ್ಲ ಕಣೋ, ಮನುಷ್ಯ ಅಲ್ಲ ಕಣೋ. ಒಡ ಹುಟ್ಟಿದವಳನ್ನ ಅವಮಾನ ಮಾಡಿ ಕಳಿಸಿಯಲ್ಲ, ಅವಳು ಶಾಪ ನಿನಗೆ ತಟ್ಟದೇ ಇರಲ್ಲ ಕಣೋ, ಅವಳು ಶಾಪ ನಿನಗೆ ತಟ್ಟದೇ ಇರಲ್ಲ ಕಣೋ. ಮುಚ್ಚ ಬಾಯಿ. ಏನೋ ಅಣ್ಣ ಅಂತ ಮರ್ಯಾದೆ ಕೊಟ್ರ ಬಾಯಿ ಬಂದಂಗ ಮಾತಾಡ್ತೀಯ. ಮನೆಗ್ ಬಂದವ್ರಿಗೆಲ್ಲ ಮೊಡ್ಲು ತುಂಬಕ್ಕೆ ಇದು ತೋರ್ದಪ್ಪನ್ ಛತ್ರ ಅಲ್ಲ, ಇದು ನನ್ನ ಮನೆ, ನನ್ನ ಇಷ್ಟ. ಇಷ್ಟ ಇದ್ರೆ ಇರ್ಬೋದು, ಕಷ್ಟ ಆದ್ರೆ ಹೋಗ್ಬಾರ್ದು. ಇಷ್ಟಾದ್ಮೇಲೂ ನಾನ್ ನಿನ್ ಜೊತೆಲಿದ್ರೆ ನನ್ನ ಸರ್ವನಾಶ ಖಂಡಿತ. ಹೌದು ಅಂದ್ರೆ ಈ ಕ್ಷಣನೇ ಭಾಗ ಆಗ್ಬಿಡ್ಲಿ. ಭಾಗ ಯಾಕಾಗ್ಬೇಕು? ಈ ಮನೆ ನಮ್ದು, ನಾನ್ ಬಿಟ್ಕೊಡಲ್ಲ. ಇದೇ ನಿನ್ನೊಬ್ಬಳ ಜಾಗಿರೇನೆ? ಹೌದೇ, ನನ್ ಜಾಗಿರೆ. ಈ ಮನೆ ಆಸ್ತಿ ಎಲ್ಲ ನನ್ ಗಂಡನ ಹೆಸರಲ್ಲೇ ಇರೋದು. ನೋಡಿದ್ರ ಬೇಡ ಬೇಡ ಅಂತ ನಾನು ಅವತ್ತೇ ಬಡ್ಕೊಂಡೆ. ಕೇಳಿದ್ರ ನನ್ ಮಾತಾ? ನನ್ನ ತಮ್ಮ ತಾನೆ ಅಂತ ಈ ಮನೆ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ರಿ. ಈಗ ನೋಡಿ, ಎಲ್ಲ ನಮ್ದೇ ಅಂತ ಕಿತ್ಕೊಂಡು ನಮ್ಮನ್ ಬೀದಿಗಡ್ತಾ ಇದಾರೆ. ಈ ಮನೇಲಿ ಇರೋದಕ್ಕಿಂತ ನಾವು ಬೀದಿಲಿರೋದೇ ವಾಸಿ ಕಣೆ. ನಡಿ ಹೋಗೋಣ. ಗಂಟು ಮುಟ್ಟೆ. ಅಪ್ಪ ಬಾ ಹೋಗೋಣ. ಅಪ್ಪ ನನ್ನ ಹತ್ರ ಇರ್ಬೇಕು. ಅಪ್ಪ ನನ್ ಜೊತೆಲಿ ಇರ್ತಾರೆ. ಸಾಧ್ಯನೇ ಇಲ್ಲ. ಅಪ್ಪ ನನ್ನ ಹತ್ರನೇ ಇರ್ಬೇಕು. ನಾನ್ ಹಿರಿ ಮಗ, ಅಪ್ಪ ನನ್ ಜೊತೆಲಿ ಇರ್ತಾರೆ. ಅಪ್ಪ ನನ್ನ ಹತ್ರ ಇರ್ಬೇಕು. ಎಷ್ಟು ನಿಲ್ಸಿ. ನಾನು ನಿಮ್ಮಿಬ್ಬರ ಹತ್ರ ಇರೋಲ್ಲ. ನೀವು ನನ್ನ ಮಕ್ಕಳೇ ಅಲ್ಲ. ನನಗೆ ನನ್ನ ಹಿರಿಯರು ಬಾಳಿ ಬದುಕಿದ ಮನೆ ಇದೆ, ಅದೇ ನನಗೆ ಸ್ವರ್ಗ. ನಾನು ಅಲ್ಲೇ ಇರ್ತೀನಿ. ಬಡತನದಲ್ಲಿದ್ದ ನೆಮ್ಮದಿ ಶ್ರೀಮಂತರಾದ್ಮೇಲೆ ಎಲ್ಲ ಹಾಳಾಗೋಯ್ತು. ಮನುಷ್ಯತ್ವ ಕಳ್ಕೊಂಡು ಮೃಗಗಳಾಗಿದ್ದೀರಿ. ಇನ್ನು ನಾನು ನಿಮ್ ಜೊತೆ ಇರೋಲ್ಲ. ಬಿಡ್ರೋ, ದಾರಿ ಬಿಡ್ರೋ. ಇರೋಕೊಂದ್ ನೆಲೆ ಇಲ್ಲದೆ ನಾನು ನನ್ನ ಹೆಂಡತಿ ಮಕ್ಕಳು ಅತಂತ್ರರಾಗಿದ್ದೀವಿ. ಕೊನೆ ತನಕ ನಿನ್ನ ಪಾದ ಸೇವೆ ಮಾಡ್ಕೊಂಡು ನಮ್ಮ ಪಾಪ ಕಳ್ಕೊತೀವಿ. ಬೇಡ ಅನ್ಬೇಡಪ್ಪ, ನಮಗ ಆಶ್ರಯ ಕೊಡಪ್ಪ. ಅದು ನಮ್ಮ ಹಿರಿಯರಿದ್ದ ಮನೆ. ಬೇಡ ಅನ್ನೋಕ್ ನಾನಾರಪ್ಪ? ನೀನು ನನ್ನ ಹಿರಿ ಮಗ. ಈ ಹೊಸ ಮನೆ ಅವನಿಗೆ ಯಾಕೆ ಸೇರಿದ್ದು? ಆ ಹಳೆ ಮನೆ ನಿನಗೆ ಸೇರಿದ್ದು. ರಾಜು, ಚಂದ್ರಿ, ನಡೀರಿ ಹೋಗೋಣ. ಜಾನಕಿರಾಮನವರೇ. ಏನ್ ಯಜಮಾನ್ರೆ? ಜ್ಯೋತಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ. ಮಳೆ ಬರೋ ಹಾಗಿದೆ. ಇದನ್ ಕೊಡಿ, ನಾನು ಸ್ವಲ್ಪ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಬಂದ್ಬಿಡಿ. ಇಲ್ಲ ಯಜಮಾನ್ರೆ, ನೀವ್ ಇಲ್ಲೇ ಇರಿ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ನೀವ್ ಯಾಕೆ? ನಾನು ಹೋಗ್ತೀನಿ. ಇಲ್ಲ ಯಜಮಾನ್ರೆ, ಒಂದ್ ಸಮಯ ಅವ್ರ ಅಣ್ಣವರು ಅಮ್ಮವ್ರನ್ನ ಜೀಪ್ ನಲ್ಲಿ ಕರ್ಕೊಂಡ್ ಬಂದ್ಬಿಟ್ರೆ ಅವ್ರು ನೇರ ಇಲ್ಲಿಗೆ ಬಂದ್ಬಿಡ್ತಾರಲ್ವಾ, ಅದಕ್ಕೋಸ್ಕರ ನಾನೇ ಹೋಗಿ ಕರ್ಕೊಂಡ್ಬರ್ತೀನಿ. ಸರಿ, ಬೇಗ ಹೋಗಿ ಬನ್ನಿ.
For more updates, like, comment, subscribe to our channel.